ನಮಸ್ತೆ ಎಲ್ರಿಗೂ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಭಾಳ ಆಸಕ್ತಿಕರವಾಗಿರುವಂಥ ಮತ್ತು ಬಹಳ ಸುಮಧುರವಾಗಿರುವಂಥ ಮತ್ತು ಅರ್ಥಗರ್ಭಿತವಾಗಿರುವಂಥ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ಬನ್ನಿ, ಸ್ವಲ್ಪನೂ ಸಮಯ ವ್ಯರ್ಥ ಮಾಡದೆ ಕಥೆಯನ್ನು ಶುರು ಮಾಡೋಣ. ಇವತ್ತಿನ ನಮ್ಮ ಕಥೆಯ ಟೈಟಲ್ ಏನಪ್ಪ ಅಂದರೆ ಶ್ರದ್ಧೆಯ ಶಕ್ತಿ, ದ ಪವರ್ ಆಫ್ ಫೇತ್ ಅಂಥೇಳಿ. ಒಂದಿನ ಒಂದು ಪುಟ್ಟ ಗ್ರಾಮದಲ್ಲಿ ಗೋಪಾಲ ಎಂಬ ಹಸಿರು ಮನಸ್ಸಿನಿರುವಂಥ ಬಾಲಕ ವಾಸ ಮಾಡ್ತಿದ್ದ. ಆ ಗೋಪಾಲನಿಗೆ ನಂಬಿಕೆ, ಶ್ರದ್ಧೆ, ಸಹಾಯ ಮಾಡುವಂಥ ಗುಣಗಳು ಸದಾ ಇರ್ತಾಯಿತ್ತು. ಅವನ ತಂದೆ ಮತ್ತು ತಾಯಿ ಇಬ್ಬರೂ ಕೂಡ ಕೃಷಿಯನ್ನು ಮಾಡ್ತಾಯಿದ್ರು. ಪ್ರತಿದಿನ ಹೊಟ್ಟೆ ತುಂಬಲಿಕ್ಕೆ ಆ ಕೃಷಿಯನ್ನು ಅವಲಂಬಿಸಿದ್ರು ಮತ್ತು ಕೃಷಿಯನ್ನೇ ಅವರು ನೋಡ್ಕೋತಾ ಇದ್ದರು. ಒಂದು ವರ್ಷ ಭಾರೀ ಬರಡಾಗಿಬಿಡ್ತು. ಇಟ್ ಮೀನ್ಸ್ ಮಳೆನೇ ಬರಲಿಲ್ಲ. ತಾವು ಮಾಡಿದ ಕೃಷಿ ಎಲ್ಲ ವಿಫಲವಾಗಿಬಿಡ್ತು. ಜನರು ನೀರಿಲ್ಲದೆ ಪರದಾಡತೊಡಗ್ತಾರೆ. ಗ್ರಾಮದಲ್ಲಿ ನಿರಾಸೆ ಆವರಿಸಿಬಿಡುತ್ತೆ. ಗೋಪಾಲ ತನ್ನ ತಂದೆಯನ್ನು ನೋಡಿ ಕೇಳ್ತಾನೆ, ಅಪ್ಪ, ದೇವರು ನಮ್ಮ ಸಂಕಷ್ಟ ಪರಿಹರಿಸೋಕ್ಕೆ ಬರೋಲ್ವಾ ಅಂತ. ಅಪ್ಪ ಕಣ್ಣೀರಿಟ್ಟು ಹೇಳ್ತಾನೆ, ಬಾಲಕ, ದೇವರನ್ನು ನಂಬಬೇಕು, ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಅವನು ಖಂಡಿತ ಸಹಾಯ ಮಾಡ್ತಾನೆ ಅಂತೇಳಿ ಅಪ್ಪ ಹೇಳಿದಾಗ ಆವಾಗ ಗೋಪಾಲ ಏನು ಮಾಡ್ತಾನೆ ಗೊತ್ತಾ, ಅವತ್ತಿಂದ ಪ್ರತಿದಿನ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ, ದೇವರೇ ನಮ್ಮ ಗ್ರಾಮಕ್ಕೆ ಮಳೆಯನ್ನು ಕೊಡು ಅಂಥೇಳಿ ಪ್ರಾರ್ಥಿಸ್ತಾ ಮಣ್ಣಿನ ಕೊಡುಗೆಯನ್ನು ತಂದುಬಿಟ್ಟು ಪೂಜೆ ಮಾಡ್ತಾಯಿದ್ದ. ಹೀಗೆ ಪೂಜೆ ಮಾಡ್ತಾ ಕೆಲವು ದಿನಗಳಾದ ಮೇಲೆ ಒಂದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರಲಾರಂಭಿಸುತ್ತೆ. ಅನೇಕ ತಿಂಗಳುಗಳ ನಿರೀಕ್ಷೆಯ ಬಳಿಕ ಭಾರೀ ಮಳೆ ಸುರಿಯತೊಡಗುತ್ತೆ. ಗ್ರಾಮವಾಸಿಗಳು ಆನಂದದಿಂದ ಕುಣಿದಾಡ್ತಾರೆ. ಗ್ರಾಮದವರು ಗೋಪಾಲನ ಬಳಿ ಬಂದು ಕೇಳ್ತಾರೆ, ನಾಳೆ ಮಳೆ ಬರೋದು ಹೇಗೆ ಗೊತ್ತಾಯಿತು ನಿನಗೆ ಅಂಥೇಳಿ ಹೇಳಿದಾಗ ಗೋಪಾಲ ಬಹಳ ಹಸನ್ಮುಖಿಯಿಂದ ಉತ್ತರ ಕೊಡ್ತಾನೆ, ನಾನು ದೇವರನ್ನು ನಂಬಿದ್ದೆ, ಹಾಗೆ ಮಳೆಯಾಗುವ ವಿಶ್ವಾಸದಲ್ಲಿ ಕೊಡುಗೆಯನ್ನು ತೆಗೆದುಕೊಂಡು ಹೋಗಿದ್ದೆ. ಹಾಗಾಗಿ ನನಗೆ ದೇವರಲ್ಲಿ ನಂಬಿಕೆ ಇದ್ದಿದ್ದರಿಂದ ಮಳೆ ಬಂದಿದ್ದು ಗೊತ್ತಾಯಿತು. ಅಂದಿನಿಂದ ಗ್ರಾಮವಾಸಿಗಳು ಗೋಪಾಲನ ನಂಬಿಕೆ ಮತ್ತು ಶ್ರದ್ಧೆಯ ಶಕ್ತಿಯನ್ನು ಹೃದಯದಿಂದ ಅರಿಯತೊಡಗಿದರು. ನೋಡಿ, ಗೊತ್ತಾಯ್ತಲ್ಲ, ನಂಬಿಕೆ ಇದ್ದರೆ ಅದೃಷ್ಟವೂ ನಮಗೆ ಸಹಾಯ ಮಾಡುತ್ತೆ ಅಂತ. ಈ ಕಥೆಯಲ್ಲಿ ಹಲವು ಪಾಠಗಳಿವೆ. ಒಂದನೇದೇನಪ್ಪ ಅಂದರೆ ನಂಬಿಕೆ ಶಕ್ತಿ. ಯಾವಾಗಲೂ ಸಂಕಷ್ಟದ ಸಮಯದಲ್ಲೂ ದೇವರ ಮೇಲೆ ಅಥವಾ ಹಂಬಲಗಳ ಮೇಲೆ ನಂಬಿಕೆ ಇಟ್ಟು ಮುಂದುವರಿದರೆ ಜೀವನದಲ್ಲಿ ಹೊಸ ಮಾರ್ಗಗಳು ಕಾಣಿಸ್ತವೆ ಅಂತ. ಎರಡನೇದು ಧೈರ್ಯ. ಗೋಪಾಲನ ಧೈರ್ಯ ಮತ್ತು ನಿರೀಕ್ಷೆ ಅವನ ಬಾಲ ಸಹಜ ಮನಸ್ಸನ್ನು ಪುಟ್ಟ ವಯಸ್ಸಿನಲ್ಲಿಯೇ ದೊಡ್ಡ ವ್ಯಕ್ತಿಯನ್ನಾಗಿಸಿದ್ದು. ಮೂರನೇದು ಸಹಕಾರ. ಗೋಪಾಲನ ನಂಬಿಕೆಯು ಊರವರೆಗೂ ಹೊಸ ಶಕ್ತಿಯನ್ನು ಒದಗಿಸಿತು. ಕಥೆಯ ಅಂತಿಮ ಸಂದೇಶ ಏನಪ್ಪ ಅಂದರೆ ಅದ್ಭುತ ಕಥೆ ಶ್ರದ್ಧೆಯ ಶಕ್ತಿ ಎಂಬ ವಿಷಯವನ್ನು ಬಹಳ ಸರಳ ಹಾಗೂ ಹೃದಯಸ್ಪರ್ಶಿಯಾಗಿ ಈ ಕಥೆಯಲ್ಲಿ ಹೇಳಲಾಗಿದೆ. ಬಾಲಕನ ನಂಬಿಕೆ, ಭರವಸೆ ಮತ್ತು ಅವನ ತಟಸ್ಥ ಶ್ರದ್ಧೆಯು ಗ್ರಾಮಕ್ಕೆ ಹೊಸ ಬೆಳಕನ್ನು ತಂದಿದೆ. ಕಥೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.